ಮಾತ್ರ ನಾವು ಟ್ರಿಬಲ್ ರೈಡ್ ಬಂದಿದೀವಿ, ತಪ್ಪು ಮಾಡಿದೀವಿ, ಫೈನ್ ಹಾಕಿದ್ದಾರೆ ಸರ್. ಒಪ್ಕೊಂತ ಇದೀನಿ, ನಾನು ತಪ್ಪು ಮಾಡಿದೀನಿ, ಫೈನ್ ಹಾಕಿದ್ದಾರೆ, ಸ್ಲಿಪ್ ಕೊಟ್ಟಿದ್ದಾರೆ 1,500 ರೂಪಾಯಿ. ನನ್ನ ಹತ್ರ ಸ್ಪಾಟ್ ಫೈನ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ನನ್ನ ಹತ್ರ ದಯವಿಟ್ಟು ಅಷ್ಟಿಲ್ಲ ಸರ್. ಬೇಕಾದ್ರೆ ನಾನು ಗಾಡಿ ಇಟ್ಕೊಂಡಿದ್ದಾರೆ, ಗಾಡಿ ಹಿಡಿಯೋ ರೂಲ್ಸ್ ಇಲ್ಲ ಸರ್ ಅವರು, ಅಲ್ವಾ ಸರ್? ಗೊತ್ತಿದೆ ನಿಮ್ಗೂನು. ಗಾಡಿ ಮುಟ್ಟಕ್ ಅದಿಲ್ಲ, ಸ್ಪಾಟ್ ಫೈನ್ ಕಟ್ಟಬೇಕು ಅಂತ ಫೈನ್ ಹಾಕಿದ್ದಾರೆ. ನಾನು ಡಾಕ್ಯುಮೆಂಟ್ಸ್ ತಗೊಂಬಂದ್ ಸರ್, ನಾನು ಡಾಕ್ಯುಮೆಂಟ್ಸ್ ಅಡ ಇಡ್ತಾ ಇದ್ದೀನಿ, ನಾನು ಗಾಡಿ ಬಿಟ್ಟು ಕಳಿಸಿ, ನಾನು ಫೈನ್ ಕಟ್ಬಿಟ್ಟು ನಾನು ಗಾಡಿ ರಿಲೀಸ್ ಮಾಡ್ಕೊಂತೀನಿ ಅಂತ ಇದ್ರೆ ಅವರು ನಮ್ ಲಾಯರ್ ಹತ್ರ ಕೂಡ ತುಂಬಾ ಇದ್ರಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಅವ್ರಿಗೂ ಮರ್ಯಾದೆ ಕೊಡ್ತಾ ಇಲ್ಲ ಆಯ್ತಾ. ನಾವು ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ಕಾನೂನು ಅವ್ರ ಇಷ್ಟ ಬಂದಾಗ ಕಾನೂನು ಜೊತೆ ಮಾತಾಡ್ತಾ ಇದ್ದಾರೆ ಸರ್. ದಯವಿಟ್ಟು ನೀವು ಇದನ್ನ ಪರಿಗಣನೆ ತಗೊಂಡು ದಯವಿಟ್ಟು ಬೇರೆ ಯಾರಿಗೂ ಈ ತರ ಅನ್ಯಾಯಕರಾಗ ನೋಡ್ಕೊಬೇಕು. ಇದಕ್ಕೆ ನಾನು ಬೇಕಾದ್ರೆ ಸರ್ ಕಾನೂನು ಕ್ರಮ, ನಾನು ತಪ್ಪು ಮಾಡಿದೀನಿ ಅಂತ ಒಪ್ಕೊಳಕ್ ನಾನು ಒಪ್ಕೊಂಡಿದ್ದೀನಿ ಆಲ್ರೆಡಿ ನಿಮ್ ಮುಂದೆನೆ. ಅವರು ತಪ್ಪು ಮಾಡಿದ್ದಾರೆ, ದಯವಿಟ್ಟು ಅವ್ರನ್ನ ವಿಚಾರಣೆ ಮಾಡಿ ನಮ್ ಗಾಡಿ ನಮ್ಗೆ ಬಿಡಿಸ್ಕೊಡ್ಬೇಕು ಸರ್. ಈಗ ಫೈನ್ ಹಾಕಿದಾರಾ ಸರ್? ಫೈನ್ ಹಾಕಿದ್ದಾರೆ, 1,500 ಹಾಕಿದ್ದಾರೆ ಫೈನ್ ಸರ್. ಒಂದ್ ತಗೊಳ್ಳಿ ಸರ್, ನಂದು DL ಇಲ್ಲ ಅಂತ ಹಾಕಿದ್ದಾರೆ, ನನ್ನ ಹತ್ರ DL ಇದೆ. 3 ಜನ ಬಂದಿದೀವಿ ಅಂದಿದ್ಯಾ, ಇವು ಗಾಡಿ 3 ಜನ ಬಂದಿದೀವಿ ಸರ್. ನಾನು ಅವ್ರು ಕರ್ಕೊಂಡ್ ಬಂದಿದೀವಿ, ನಾವಿಲ್ಲಿ ರೈತರು ಬಡವರು ಕರ್ಕೊಂಡ್ ಬಂದಿದೀವಿ, ನಾವು ಕಾರಲ್ಲಿ ಕರ್ಕೊಂಡ್ ಬರಕ್ ಆಗಲ್ಲ. ತಪ್ಪು ಮಾಡಿದೀವಿ, ಶಿಕ್ಷೆ ನಾನು ಕೊಟ್ಟಿದ್ದಾರೆ. ನಾನು ಸ್ಪಾಟ್ ಪೆಟ್ಟಾಗ ನನಗಿದ್ದ ಇಲ್ಲಿ ದುಡ್ಡು ಇಲ್ಲ ಸರ್. ನಾನು ಅಡ ಇಡ್ತಾ ಇದ್ದೀನಿ ಸರ್, ಗಾಡಿ ಆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂತ ಇದ್ರೆ ಅವ್ರು ಕೊಡ್ತಾ ಇಲ್ಲ ಸರ್. ದಯವಿಟ್ಟು ನನಗಿದು ಇವ್ರು ಗೊತ್ತಿರೋ ಅಂತ ನಾನು ದಯವಿಟ್ಟು ನ್ಯಾಯ ಮಾಡ್ತೀನಿ. ನಿಮ್ಮ ಹತ್ರ ದುಡ್ಡಿಲ್ಲ ಈಗ ಸರ್? ನನ್ನ ಹತ್ರ ದುಡ್ಡಿಲ್ಲ. ಗಾಡಿ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಮನೆ ತರ್ಸ್ಕೊಂಡೆ ನಾನು. ನನ್ಗೆ ಗೊತ್ತು ಸರ್, ಕಾನೂನು ಗೊತ್ತಿರೋದ್ರಿಂದ ನಾನು ಅವ್ರ ತಲೆ ಬಾಗಿದ್ದೀನಿ. ದಯವಿಟ್ಟು ಅವ್ರು ಏನಕ್ಕೂ ಗೊತ್ತಾ ಇಲ್ಲ, ಅವ್ರು ಇಷ್ಟ ಬಂದು ಹೊಸ ಕಾನೂನುಗಳು ಮಾತಾಡ್ತಾ ಇದ್ದಾರೆ. ನಾನು ಬೆಂಗಳೂರಲ್ಲೆಲ್ಲ ನಾನು ಕ್ಯಾಬ್ ಚಾಲಕ ಸರ್, ನಾನು ಕಾರ್ ಓಡಿಸ್ತೀನಿ, ನನ್ನ ಹತ್ರ 4 ವೀಲರ್ ಡ್ರೈವಿಂಗ್ ಇದಿದೆ. ನೋಡಿದ್ರೆ ಇಲ್ಲಿ ನೋಡಿದ್ರೆ ವಿತೌಟ್ DL ಏನೇನು ಹಾಕಿದ್ದಾರೆ, ವಿತೌಟ್ DL ಏನೇನು ಹಾಕಿದ್ದಾರೆ ಸರ್. ನಿಮ್ಮ ಹತ್ರ DL ಇದೆ? ನನ್ನ ಹತ್ರ DL ಇದೆ. ನಾನು ಹೆಲ್ಮೆಟ್ ಹಾಕಿಲ್ಲ, ಒಂದು ಟ್ರಿಬಲ್ ರೈಡ್ ಬಂದಿದ್ದೀನಿ. ಓಕೆ, ನಾನು 1,000 ರೂಪಾಯಿ ಫೈನ್ ಕಟ್ತೀನಿ, ಬಟ್ ನನ್ನ ಹತ್ರ DL ಇದೆ. ತಗೊಳ್ಳಿ ಸರ್, DL ನಾನು ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. DL ಇದೆ ನನ್ನ ಹತ್ರ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆ, ಗಾಡಿ ಡಾಕ್ಯುಮೆಂಟ್ಸ್ ಇದೆ. ಅದ್ ಹೆಂಗೆ ಸುಮ್ಮನೆ ಹಿಡ್ಕೊಂಡು ಈ ತರ ಚಿತ್ರಹಿಂಸೆ ಮಾಡ್ತಾ ಇದ್ದಾರೆ ಸರ್, ಜನಗಳು ತೊಂದರೆ ಮಾಡ್ತಾ ಇದ್ದಾರೆ. ಮುಂಚೆ ಇರ್ಲಿಲ್ಲ ಸರ್ ಈ ತರ. ತುಂಬಾ ಜನ ರೈತರು ಓಡಾಡ್ತಾರೆ ಈ ರೋಡಲ್ಲಿ, ಹೊಸ ಕಾನೂನುಗಳು ಹೊಸ ಇದು ಮಾಡ್ತಾ ಇದ್ದಾರೆ. ಮಾಡ್ಲಿ, ತಪ್ಪು ಕಾನೂನು ರೀತಿ ಮಾಡಿದೀವಿ, ನಾವು ತಪ್ಪು ಒಪ್ಕೊಂತ ಇದೀವಿ. ಬಟ್ ಇವಾಗ ನೋಡಿದ್ರೆ ಅವ್ರು ಗಾಡಿ ಬಿಡಲ್ಲ ಅಂದ್ರೆ ನಾವು ಕೆಲಸಗಳಿಗೆ ಅದಕ್ಕೂ ಇದಕ್ಕೂ ನಮ್ ಗಾಡಿ ಇಲ್ಲ ಸರ್. ನಾವೆಲ್ಲಿ ಯಾರ ಗಾಡಿಯಲ್ಲಿ ಹೋಗಂತ ಸರ್? ಕಾನೂನು ರೀತಿಯಲ್ಲಿ ನಾವು ಒಪ್ಕೊಂಡಿದೀವಲ್ಲ, ನಾವು ತಪ್ಪು ಮಾಡಿದೀವಿ ಸರ್. ನಾವು ಸ್ಪಾಟ್ ಫೈನ್ ಕಟ್ಟಕ್ ಆಗಲ್ಲ ಸರ್. ದಯವಿಟ್ಟು ಡಾಕ್ಯುಮೆಂಟ್ಸ್ ಇಡಿ, ನಾವು ನಾಳೆನೋ ನಾಳೆದ ಬಂದು ಬಿಡಿಸ್ಕೊಂಡು ಹೋಗ್ತೀವಿ ಸರ್. ಇವಾಗ ಹಾಕಿರೋ ಫೈನ್ ಯಾವತ್ತಿದ್ರು ನಾನು ಕಟ್ಲೇಬೇಕು. ಇವಾಗಲ್ಲ ಅಂದ್ರೂ 1 ವರ್ಷ ಆದ್ರೂ ಕಟ್ಬೇಕು. ನಾನು ಯಾವಾಗಿದ್ರು ಎಲ್ಲಿ ಹಿಡಿದ್ರು ನಾನು ಕಟ್ಲೇಬೇಕು. ಇವ್ರಾಗ ಕಟ್ಟಿ ನಾವು ಮೋಸ ಮಾಡಕ್ ಆಗಲ್ಲ, ಎಲ್ಲೋದ್ರೂ ನಾನು ಕಟ್ಲೇಬೇಕು. ಬಟ್ ಅವ್ರು ನೋಡಿದ್ರೆ ಇಲ್ಲ, ಇಲ್ಲೇ ಕಟ್ಟಬೇಕು, ನೀವು ಸ್ಪಾಟ್ ಫೈನ್ ಹಾಕಿದ್ದೀನಿ ಅಂತಾರೆ. ಬಟ್ ನನ್ಗೆ ಗೊತ್ತಿದ್ದಂಗೆ ಎಲ್ಲೂ ಇಲ್ಲ ಸರ್ ಸ್ಪಾಟ್ ಫೈನ್ ಇದು. ಇವಾಗ ಎಲ್ಲಾ ಕಡೆನೂ ಆನ್ಲೈನ್ ಟೆಕ್ನಾಲಜಿ ಇದೆ, ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ, ಫೈನ್ ಹಾಕ್ತಾರೆ, ಗಾಡಿ ಮೇಲೆ ನೋಟಿಸ್ ಬರುತ್ತೆ, ಮುಚ್ಕೊಂಡ್ ಕಟ್ಟು ಅಂತಾರೆ. ಬಟ್ ಇದು ಹೊಸ ಕಾನೂನು ಸರ್, ದಯವಿಟ್ಟು ನೀವೇ ನ್ಯಾಯ ಮಾಡ್ಕೊಡ್ಬೇಕು ಸರ್. ಸಾಹೇಬ್ರಿಗೆ ಹೇಳಿದ್ರೆ ಇದು ಇನ್ಸ್ಪೆಕ್ಟರ್ ಸರ್ ಅವ್ರ ಹತ್ರ ಕಳಿಸ್ತಾ ಇಲ್ಲ. ನಾನು ಲಾಯರ್ ಹತ್ರನೂ ಮಾತಾಡ್ಸಿದ್ದೀನಿ, ನಮ್ಗೆ ಗೊತ್ತಿರೋರು ಲಾಯರ್ ಹತ್ರ ಮಾತಾಡಿದೀನಿ. ಅವರು ಇದೇ ತರ ಹೇಳಿದ್ರು, ಸರ್ ಡಾಕ್ಯುಮೆಂಟ್ಸ್ ಹ್ಯಾಂಡ್ ಓವರ್ ತಗೊಂಡು ಗಾಡಿ ಬಿಟ್ಟು ಕಳಿಸಿ, ಫೈನ್ ಅವ್ರಿಗೆ ಕೊಡ್ತಾರೆ. ಅವ್ರಿಗೂ ಮರ್ಯಾದೆ ಕೊಡ್ತಾ ಇಲ್ಲ. ಡಾಕ್ಯುಮೆಂಟ್ ತಗೊಳಕ್ ರೆಡಿ ಇಲ್ಲ ಅವ್ರು. ಫೈನ್ ಕಟ್ಟಿ ಇಲ್ಲ, ಫೈನೇ ಕಟ್ಟಿ ದುಡ್ಡು ತಗೊಂಡು ಕಟ್ಬಿಟ್ಟು ನಿಮ್ ಗಾಡಿ ಬಿಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದಾರೆ. ಡಾಕ್ಯುಮೆಂಟ್ಸ್ ಬೆಲೆನೇ ಇಲ್ಲ, ಇದಲ್ವಂತೆ ಅವ್ರಿಗೆ ಬೆಲೆ ಇರೋದು. ಕಾನೂನು ಅಂದ್ರೆ ಕಾನೂನು ಕ್ರಮ ನಮ್ಗೆ ಗೊತ್ತಿಲ್ಲ ಅಂತಾರೆ. ಅವ್ರು ಇಷ್ಟ ಬಂದಿದ್ದು ಕಾನೂನು ಇಟ್ಕೊಂತ ಇದ್ದಾರೆ ಸರ್. ನಂಗೆ ಇದು ಅರ್ಥ ಆಗ್ತಾ ಇಲ್ಲ. ಇರೋದಿದೆ, ನಾವು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿಲ್ಲ, ಏನು ಮಾಡಿಲ್ಲ, ಮರ್ಯಾದೆ ಗಾಡಿ ನಾನು ತಪ್ಪು ಒಪ್ಕೊಂತ ಇದ್ದೀನಿ. ಆದ್ರೂ ಕೂಡ ಅವ್ರು ನನ್ನ ಗಾಡಿ ಡಾಕ್ಯುಮೆಂಟ್ಸ್ ತಗೊಂಡು ಅಡ ಇಟ್ಕೊಂಡು ದಯವಿಟ್ಟು ನನ್ನ ಗಾಡಿ ಬಿಡ್ಸ್ಕೊಡ್ಬೇಕು. ನೀವು ಸಾಹೇಬ್ರನ್ನ ಭೇಟಿ ಮಾಡಿದ್ರಾ ಸರ್? ಅವ್ರಿಗೆ ಹೇಳೇ ಇಲ್ಲ ಸರ್, ಬಂದಾಗಿಂದ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅವರು ನನಗೆ ಇದೇ ಹೇಳಿಲ್ಲ, ಸಾಹೇಬ್ರ ಹತ್ರ ಹೋಗಿ ಮಾತಾಡಿ. ಅವ್ರು ಏನು ಹೇಳಿಲ್ಲ. ನಮ್ಮ ಫ್ರೆಂಡ್ ಒಬ್ರು ಇದ್ರು, ಯೂತ್ ಕಾಂಗ್ರೆಸ್ ಲೀಡರ್ ಗಿರೀಶ್ ಅಂತ, ನಾನು ಅವ್ರಿಗೆ ಫೋನ್ ಮಾಡಿಕೊಟ್ಟೆ. ಇನ್ನೇ ನಾನು ಇದು ಮಿಸ್ ಆಗಿಲ್ಲ, ಅವ್ರ ಹತ್ರನೂ ಇದು ಮಾತಾಡಿದ್ರು. ಅವ್ರು ಯಾರೋ ನಂಗೆ ಗೊತ್ತಿಲ್ಲ ಸರ್, ಹಂಗೆ ಹಿಂಗೆ ಅಂತ ಹೇಳಿ ನಾವು ಮಾತಾಡಿದ್ರು. ಆಮೇಲೆ ಇಟ್ಕೊಂಡು ನಾನು ಇನ್ಯಾರ ಹತ್ರನೂ ಫೋನ್ ಮಾಡಿ ಮಾತಾಡಿಲ್ಲ ಅವ್ರ ಹತ್ರ. ಆಮೇಲೆ ನಮ್ಮ ಲಾಯರ್ ಕಾಲ್ ಮಾಡಿದೆ, ಅವರು ಹೇಳಿದ್ರು ಸರಿ ಫೋನ್ ಕೊಡು ಅಂತ. ಫೋನ್ ಕೊಟ್ಟೆ, ಅವ್ರು ಫೋನಲ್ಲಿ ಮಾತಾಡಿದ್ರು. ಅವರು ಸೇಮ್ ವರ್ಡ್ ಅವ್ರು ಹೇಳ್ತಾ ಇದಾರೆ, ಸರ್ ಕಾನೂನು ಪ್ರಕಾರ ನೀವು ಫೈನೇ ಹಾಕ್ಬಾರ್ದು ಅಂತಾರೆ ಸರ್. ಅದು ನನ್ಗೆ ಗೊತ್ತಿಲ್ಲ ಸರ್, ನಂಗೆ ಫೈನ್ ಹಾಕಿದ್ದಾರೆ, ನಾನು ಕಟ್ಕೊಂತೀನಿ. ಬಟ್ ನನ್ನ ಹತ್ರ ಇವಾಗ ನನ್ ಗಾಡಿನ ನೆನ್ನೆ ನಮ್ಮ ಸರ್ ಇಲ್ಲಿ 100 ಜನ ಓಡಾಡ್ತಾರೆ ಸರ್. ಇದು ಹಳ್ಳಿ 100 ಜನ ಇವತ್ತು ಸಂತೆಗಿದೆ. ನಾನು ನಮ್ಮ ಭಾವ ಅವ್ರು ಇವತ್ತು ಇದಿತ್ತು, ಅವ್ನು ಬಿಡಕ್ ಬಂದಿದೆ ಸರ್. ನಮ್ಗೆ ಗಾಡಿಗಳು 2-3 ಗಾಡಿಗಳಿಲ್ಲ, ಕರ್ಕೊಂಬಂದೆ ಓಕೆ ಈಗ ಹಾಕಿದ್ದಾರೆ, ಕಟ್ಟಕ್ ನಾನು ರೆಡಿ ಇದ್ದೀನಿ. ಬಟ್ ನನ್ನ ಹತ್ರ ಇವಾಗ ದುಡ್ಡು ಇಲ್ಲ. ಇವಾಗ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಗಾಡಿ ಬಿಡಿದ್ರೆ ಬಿಡ್ತಾ ಇಲ್ಲ. ದಯವಿಟ್ಟು ನೀವೇನಾದ್ರೂ ನನಗೆ ಸಹಾಯ ಮಾಡ್ಬೇಕಂತ. ನನ್ನ ಗಾಡಿಯಲ್ಲಿ ಇಟ್ಕೊಂಡಿದ್ದೀವಿ ಸರ್. 500 ರೂಪಾಯಿ ಫೈನ್ ಕಟ್ಬಿಟ್ಟು ನಮ್ಮ ಮಾಮ ಗಾಡಿ ತಗೊಂಡ್ಬಂದಿರೋದು, ಸ್ಪೆಂಡರ್ ಪ್ಲಸ್ ಗಾಡಿ. ನೆನ್ನೆ ಸರ್ ಕರೆಕ್ಟಾಗಿ ತಗೊಂಡು ಒಂದು 5 ತಿಂಗಳಾಯ್ತು ಅಷ್ಟೇ ಸರ್. ನಿಮ್ದು ಏನ್ ಹೆಸರು ಇವರು? ಸರ್ ನಮ್ಮ ಹೆಸರು ಮುನಿರಾಜ್ ಅಂತ. ಎಲ್ಲಿ ನಿಮ್ದು? ನಮ್ದು ಮಲ್ಲೇಪುರ ಸರ್, ಇಲ್ಲೇ ಮಲ್ಲೇಪುರ ಪಕ್ಕ.
ನಾವು ಬೇರೆ ಇಲ್ಲಿಂದ UP ಇಂದ ಬಿಹಾರಿಂದ ಬಂದವರಲ್ಲ, ಇಲ್ಲೇ ಸರ್ ಲೋಕಲ್ ಅವರೇ, ಇದೇ ತಾಲೂಕ್ನವರೇ ಆಯ್ತಾ. ಇದೇ ಲೋಕಲ್ ಡೈಲಿ ಇಲ್ಲೇ ಓಡಾಡ್ತೀವಿ 3 ಟೈಮು. ನೋಡಿದ್ರೆ ಅವರು ಇಲ್ಲ ಸ್ಮಾರ್ಟ್ ವೈನ್ ಕಟ್ಟಬೇಕು, ನಾವು ಗೌರ್ಮೆಂಟ್ಗೆ ನನ್ನ ಕೈಯಿಂದ ಕಟ್ಲಂತ ಏನೇನೋ ನಮ್ಮ ಲಾಯರ್ ಹತ್ರ ಮಾತಾಡಿದ್ರು, ಅದು ನಮ್ಗೆ ಗೊತ್ತಿಲ್ಲ.